ಜಯತು ಜಿತಸುಧಾಂಭಃ ಸಂಭವದ್ವಾಗ್ಭವಶ್ರೀರತಸರಸಮುದ್ಯತ್ ಕಾಮತತ್ವಾನುಭಾವ ಪರಮಧಾಮಧ್ಯಾನ ಸಂಲಬ್ಧ ಮೋಕ್ಷ ರವಿಶಶಿಶಿಖಿರೂಪತ್ರೈಪುರಿ ಮಂತ್ರಶಕ್ತಿ ಯಾ ಮಧುಕೈಟಭಪ್ರಮತಿನಿ ಯಾ ಮಹಿಷೋನ್ಮೂಲಿನಿ ಯಾ ಧೂಮ್ರೇಕ್ಷಣಚಂಡಮುಂಡಶಮನಿ ಯಾ ರಕ್ತಬೀಜಾಶನಿ ಯಾ ಶುಂಭಾದಿನಿಶುಂಭದೈತ್ಯಶಮನಿ ಯಾ ಸಿದ್ಧಲಕ್ಷ್ಮೀಃ ಪರಾ ಸಾ ಚಂಡೀ ನವಕೋಟಿಶಕ್ತಿಸಹಿತ ಮಾಂ ಪಾತು ವಿಶ್ವೇಶ್ವರಿ. ಸರ್ವರಿಗೂ ನವರಾತ್ರಿಯ ಈ ಶುಭ ಪರ್ವದಲ್ಲಿ ಶುಭಾಶಯಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ನಮ್ಮ ಸನಾತನ ಧರ್ಮದಲ್ಲಿ ವಿಶೇಷವಾದಂತಹ ನಂಬಿಕೆಗಳಿವೆ. ದೇವರನ್ನು ಆರಾಧಿಸುವುದಾಗಲಿ, ವೃಕ್ಷವನ್ನು ಆರಾಧಿಸುವುದು, ಹೀಗೆ ಹಲವು ನಂಬಿಕೆಗಳು ನಮ್ಮಲ್ಲಿದೆ. ದೇವತಾ ಆರಾಧನೆಯ ಒಂದು ನಂಬಿಕೆ ನಮ್ಮಲ್ಲಿ ಬಂದಿದೆ. ಪುರಾಣಾದಿಗಳು, ರಾಮಾಯಣ, ಮಹಾಭಾರತಾದಿಗಳಲ್ಲಿ ಅದರದ್ದೇ ಆದಂತಹ ದೇವರ ಕಥಾನಕಗಳನ್ನು, ಅದು ಆರಾಧನೆ ಮಾಡಿದರೆ ಏನು ಫಲ ಸಿಗ್ತದೆ, ಆರಾಧನೆ ಮಾಡುವ ಬಗೆ ಹೇಗೆ, ಆ ದೇವರ ವಿವಿಧ ಸ್ವರೂಪಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಯುಗಾದಿಯಿಂದ ಆರಂಭಿಸಿ ವರ್ಷಗಳ ಪರ್ಯಂತ ನಿತ್ಯವೂ ನಮಗೆ ಒಂದಲ್ಲ ಒಂದು ರೀತಿಯ ವ್ರತ ನಿಯಮಗಳು ಇದೆ. ಆ ರೀತಿಯಾಗಿ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿನಿಂದ ಆರಂಭಿಸಿ ಜಯಸಹಿತವಾಗಿರುವ ದಶಮಿಯವರೆಗೆ ವಿಜಯದಶಮಿ ನವರಾತ್ರಿ ಅಥವಾ ದಸರಾ ಎಂಬುದಾಗಿ ನಾವು ದೀರ್ಘಕಾಲವಾಗಿ ಒಂದು ವಿಶೇಷವಾಗಿ ಆ ಜಗನ್ಮಂಗಲ ಸ್ವರೂಪಿಣಿಯಾದಂತಹ ತಾಯಿ ದುರ್ಗೆಯ ಆರಾಧನೆಯನ್ನು ಮಾಡುತ್ತೇವೆ. ಇಂತಹ ಈ ಆರಾಧನೆ ನಮಗೆ ನವರಾತ್ರಿ ಅಂತ ಹೇಳಿದರೆ ಚೈತ್ರ ಮಾಸದಲ್ಲಿ, ಮಾಘ ಮಾಸದಲ್ಲಿ, ಹೀಗೆ ಹಲವು ನವರಾತ್ರಿಗಳು ನಾವು ದೇವರ ಆರಾಧನೆ ಮಾಡುತ್ತೇವೆಯಾದರೂ ವಿಶೇಷವಾಗಿ ಆ ಜಗನ್ಮಂಗಲ ಸ್ವರೂಪಿಣಿಯಾದಂತಹ ತಾಯಿಯ ಆರಾಧನೆಯನ್ನು ಈ ಆಶ್ವಯುಜ ಮಾಸದ ಶುಕ್ಲಪಕ್ಷದಿಂದ ಆರಂಭಿಸಿ ಜಯ ಮಾಸದ ದಶಮಿಯವರೆಗೆ ವಿಶೇಷವಾಗಿ ನಮಗೆ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಒಂದು ಮಾರ್ಗ. ಈ ಸಮಯದಲ್ಲಿ 9ನೇ ದಿನ ಪ್ರಥಮಂ ಶೈಲಪುತ್ರೀ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾ ಎಂಬುದಾಗಿ 9 ದೇವಿ ಆ ಜಗನ್ಮಂಗಲ ಸ್ವರೂಪಿಣಿಯ 9 ರೂಪಗಳನ್ನು ನಮಗೆ ಹೇಳಿದ್ದಾರೆ. ಅದರಲ್ಲಿ ಇವತ್ತು 9ನೇ ದಿನದಲ್ಲಿ ಸಿದ್ಧಿದಾತ್ರಿಯ ವಿಶೇಷವಾದಂತಹ ಆರಾಧನೆಯನ್ನು ಮಾಡುವಂತಹ ಕ್ರಮ. ಸಿದ್ಧಿದಾತ್ರಿ ಅಂದರೆ ಅವಳು ಸಕಲ ಹೆಸರಿನಲ್ಲಿ ಹೇಳುವಂತೆ ಸಕಲ ಸಿದ್ಧಿಯನ್ನು ದಯಪಾಲಿಸುವವಳು ಎಂದಾಗಿ, ಜಗತ್ತಿನ ನಯಕರ್ತನಾದಂತಹ ಪರಶಿವನಿಗೆ ಸಕಲ ಸಿದ್ಧಿಯನ್ನು ನೀಡಿದವಳು ಈ ಸಿದ್ಧಿದಾತ್ರಿ ಎಂಬುದಾಗಿಯೂ ನಾವು ಕೆಲವೊಂದಷ್ಟು ಜನಪದ ಕಥೆಗಳಲ್ಲಿ ಕೇಳ್ತೇವೆ. ಈ ಸಿದ್ಧಿದಾತ್ರಿಯನ್ನು ಆರಾಧನೆ ಮಾಡುವಾಗ ಅವಳನ್ನು ಸ್ತುತಿಸ್ತೇವೆ. ಸಿದ್ಧಗಂಧರ್ವ ಯಕ್ಷಾದ್ಯೈರ್ ಅಸುರೈರಮರೈರಪಿ ಸೇವ್ಯಮಾನ ಸದಾ ಭೂಯಾತ್ ಸಿದ್ಧಿದಾ ಸಿದ್ಧಿದಾಯಿನ ಎಂಬುದಾಗಿ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದರೆ, ಸಿದ್ಧಗಂಧರ್ವ ಯಕ್ಷಾದ್ಯೈರ್ ಅಂದರೆ ಸಿದ್ಧರೂ ಆರಾಧನೆ ಮಾಡ್ತಾರೆ, ಗಂಧರ್ವರು ಆರಾಧನೆ ಮಾಡ್ತಾರೆ, ಯಕ್ಷರೂ ಆರಾಧನೆ ಮಾಡ್ತಾರೆ, ಅಮರರು ಅಂದರೆ ದೇವತೆಗಳು ಆರಾಧನೆ ಮಾಡ್ತಾರೆ. ಸರಿ, ಆದರೆ ಅಸುರರು ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಆ ಭಗವಂತ ಶ್ರೀಹರಿಯನ್ನು ತನ್ನ ರಾಕ್ಷಸತ್ವವನ್ನು ಬಿಟ್ಟು ನಿಜ ಭಕ್ತಿಯಿಂದ ಆರಾಧಿಸಿದಾಗ ನರಸಿಂಹನಾಗಿ ಪ್ರಹ್ಲಾದನಿಗೆ ಒಲಿದನೋ, ಹಾಗೆಯೇ ಜಗನ್ಮಂಗಲ ಸ್ವರೂಪಿಣಿಯಾದಂತಹ ಆ ತಾಯಿ ತಮ್ಮ ರಾಕ್ಷಸ ತತ್ವವನ್ನು ಬಿಟ್ಟು ತದೇಕ ಚಿತ್ತದಿಂದ ಅವಳ ಧ್ಯಾನ ಮಾಡಿ ಅವಳಲ್ಲಿ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿ ಅವಳ ಸ್ತೋತ್ರವನ್ನು ಮಾಡಿದ್ರಂತ ಹೇಳಿದರೆ ಖಂಡಿತವಾಗಿಯೂ ಅವಳು ನಮಗೆ ಒಲಿತಾಳೆ, ಖಂಡಿತವಾಗಿಯೂ ನಮ್ಮ ಶ್ರೇಯಸ್ಸಿಗೆ ಅವಳು ಕಾರಣರಾಗ್ತಾಳೆ ಎಂಬುದರಲ್ಲಿ ಯಾವ ಮಾತೂ ಇಲ್ಲ, ಯಾವ ಸಂಶಯವೂ ಇಲ್ಲ. ಇನ್ನು ಸಿದ್ಧಿದಾತ್ರಿ ಎಂಬ ಮಾತಿನಲ್ಲಿ ಎಂಬ ಆ ಹೆಸರಿನಲ್ಲಿರುವಂತೆ ಸಿದ್ಧಿದಾತ್ರಿ ಅಂದರೆ ಸಿದ್ಧಿ ಕೊಡುವವಳು. ಸಿದ್ಧಿ ಅಂದರೆ ಏನು ಅಂತ ಹೇಳಿದರೆ ಅಣಿಮ, ಮಹಿಮ, ಗರಿಮ, ಲಗಿಮ ಇತ್ಯಾದಿ 8 ಸಿದ್ಧಿಗಳನ್ನು ನಾವು ಪ್ರಮುಖವಾಗಿ ಕೇಳಲ್ಪಡುತ್ತೇವೆ. ಆದರೆ ಬ್ರಹ್ಮವೈವರ್ತ ಪುರಾಣದ ಕೃಷ್ಣಕಾಂಡದಲ್ಲಿ ವಿಶೇಷವಾಗಿ 18 ಸಿದ್ಧಿಗಳನ್ನು ಹೇಳಿದ್ದಾರೆ. ಈ 18 ಸಿದ್ಧಿಗಳು ವಿಶೇಷವಾಗಿ ಈ 18 ಸಿದ್ಧಿಗಳನ್ನೂ ದಯಪಾಲಿಸುವವಳು ಆ ಜಗನ್ಮಾತೆಯಾದಂತಹ ಸಿದ್ಧಿದಾತ್ರಿ. ಇವಳ ರೂಪವನ್ನು ನಾವು ನೋಡಬೇಕಾದ್ರೆ ಇವಳು ಕಮಲದ ಮೇಲೆ ಕುಳಿತಿದ್ದಾಳೆ. ಹಾಗೆಯೇ ಸಿಂಹವಾಹಿನಿ ಎಂಬುದಾಗಿಯೂ ಕೆಲವು ಕಡೆ ಉಲ್ಲೇಖ ಬರ್ತದೆ.
ಅಂದರೆ ಇವಳ ಸಿಂಹವಾಹಿನಿಯೂ ಆಗಿದ್ದಾಳೆ, ಕಮಲವಾಸಿನಿಯೂ ಆಗಿದ್ದಾಳೆ. ಈ ಎರಡೂ ರೂಪದಲ್ಲಿಯೂ ಇವಳನ್ನು ಧ್ಯಾನಿಸಬಹುದು ಎಂಬುದು ನಾವು ತಿಳಿಯಬಹುದು. ಹಾಗೆಯೇ ಇಲ್ಲಿ ಅವಳು ಕೈಯಲ್ಲಿ ಶಂಖ, ಚಕ್ರ ಮತ್ತು ಗದೆ ಮತ್ತು ಕಮಲವನ್ನು ಧರಿಸಿದ್ದಾಳೆ. ಇಲ್ಲಿ ನಾವು ಔಚಿತ್ಯವನ್ನು ನೋಡಬೇಕಾದ್ರೆ ಶಂಖದಲ್ಲಿ ಸಂಹಾರ ಶಕ್ತಿಯನ್ನು ಅಂದರೆ ಸಕಲ ಜಗತ್ತನ್ನು ಸಂಹಾರ ಮಾಡಬಲ್ಲಂತಹ ಶಕ್ತಿಯು ಆ ಜಗನ್ಮಂಗಲ ಸ್ವರೂಪಿಣಿಯಾದಂತಹ ಸಿದ್ಧಿದಾತ್ರಿಯಲ್ಲಿದೆ. ಗದೆಯನ್ನು ನೋಡಬೇಕಾದ್ರೆ ಅತಿಯಾದಂತಹ ಬಲವುಳ್ಳವಳು ಅವಳು. ಯಾರೇ ಎದುರು ಬಂದರೂ ಅದು ನಾವು ಈ 9 ದಿನಗಳ ಕಾಲ ಏನು ಇಷ್ಟ ತನಕ ವಿದ್ವಾಂಸರು ಹೇಳಿದ್ದಾರೆ, ಅದರಲ್ಲಿ ನಾವು ಕೇಳಿದ್ದೇವೆ ಯಾವ ರೀತಿಯಾಗಿ ತಾಯಿ ಯುದ್ಧವನ್ನು ಮಾಡಿದಳು ಎಂಬುದಾಗಿ. ಅಂದರೆ ಅಂತಹ ಅಸುರ ಶಕ್ತಿಗಳು ಎಲ್ಲ ಒಂದಾಗಿ ಬಂದರೂ ಅವರನ್ನು ಎದುರಿಸಿ ನಿಲ್ಲುವಂತಹ ಬಲ ಆ ತಾಯಿಯಲ್ಲಿ ಇದೆ ಎಂಬುದಕ್ಕಾಗಿ ಆ ಗದೆಯನ್ನು ನಾವು ಗ್ರಹಿಸಬಹುದು. ಹಾಗೆ ಶಂಖ ಶುದ್ಧ ಬಿಳಿ ವರ್ಣದ್ದು, ಅಂದರೆ ಆಧ್ಯಾತ್ಮಿಕದ ಹಾಗೆ. ಆಧ್ಯಾತ್ಮಿಕ ಅಂದರೆ ಮೋಕ್ಷ. ಆ ಮೋಕ್ಷವೆಂಬುದು ಒಂದು ಜ್ಞಾನ. ಆ ಜ್ಞಾನದ ಸ್ವರೂಪ, ಆ ಜ್ಞಾನದ ಬಣ್ಣ ಬಿಳಿ. ಆ ಬಿಳಿಯಾದಂತಹ ಶಂಖವನ್ನು ಧರಿಸಿದವಳು ಆಧ್ಯಾತ್ಮಿಕದಲ್ಲಿ ಪರಮಶಕ್ತಿಯಾದವಳು, ಸಹಸ್ರಾರ ಚಕ್ರದ ಅಧಿಷ್ಠಾತ್ರಿ ದೇವಿ ಎಂಬುದಾಗಿಯೂ ಕೆಲವು ಕಡೆ ಅವಳ ಉಲ್ಲೇಖ ಬರ್ತದೆ. ಅಂತಹ ಶಂಖವನ್ನು ಅವಳು ಧರಿಸಿರುವುದರಿಂದ ಆಧ್ಯಾತ್ಮಿಕದಲ್ಲಿ ನಾವು ಏನು ಸಿದ್ಧಿಯನ್ನು ಪಡಿಬೇಕು, ಆಧ್ಯಾತ್ಮಿಕದಲ್ಲಿ ನಾವು ಏನು ಶಕ್ತಿಯನ್ನು, ನಾವು ಆಧ್ಯಾತ್ಮಿಕದಲ್ಲಿ ಏನು ಸಾಧನೆಯನ್ನು ಮಾಡಬೇಕು, ಆ ಸಾಧನೆಗೆ ಅಧಿಷ್ಠಾತ್ರಿಯಾಗಿ ಸಿದ್ಧಿದಾತ್ರಿಯನ್ನು ನಾವು ಆರಾಧನೆ ಮಾಡಬಹುದು. ಹಾಗೆಯೇ ಕಮಲ ಎಂಬುದು ಶ್ರೇಷ್ಠತೆಯ ಸಂಕೇತ. ಹೇಗೆ ಶ್ರೇಷ್ಠತೆ ಹೇಗೆ ಅಂತ ಕೇಳಿದರೆ, ಹೇಗೆ ಕೆಸರಿನಲ್ಲಿ ಅರಳಿದಂತಹ ಕಮಲ ಆ ಜಗನ್ಮಂಗಲ ಸ್ವರೂಪಿಣಿಯ ಕೈಯಲ್ಲಿ ರಾರಾಜಿಸುತ್ತದೋ, ಹಾಗೆಯೇ ಈ ಭವದ ಬಂಧನಗಳಲ್ಲಿ ಸಿಲುಕಿದಂತಹ ಪಾಮರ ಮನುಜನು ಆ ತನ್ನ ಎಲ್ಲ ಸ್ವಾರ್ಥ ನಿಸ್ವಾರ್ಥ ದುಷ್ಟತನವನ್ನು ಬಿಟ್ಟು ತದೇಕ ಚಿತ್ತದಿಂದ ಆ ಜಗನ್ಮಂಗಲ ಸ್ವರೂಪಿಣಿಯನ್ನು ಧ್ಯಾನಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಅವನಿಗೆ ಯಶಸ್ಸು ಸಿಗ್ತದೆ, ಖಂಡಿತವಾಗಿಯೂ ಅವನಿಗೆ ಸಿದ್ಧಿ ಲಭಿಸ್ತದೆ, ಖಂಡಿತವಾಗಿಯೂ ಅವನು ಮೋಕ್ಷದ ಮಾರ್ಗವನ್ನು ಪಡಿತಾನೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇನ್ನು ಈ ತಾಯಿ ದುರ್ಗೆಯನ್ನು ಆರಾಧಿಸುವ ಕ್ರಮ ಹೇಗೆ? ನಮಗೆ ಮೂರ್ತಿ ಪೂಜೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತ ಹೇಳಿದರೆ, ನಮ್ಮ ಸನಾತನ ಧರ್ಮದಲ್ಲಿ ವಿಶಿಷ್ಟವಾಗಿ ಅದನ್ನು ಹೇಳಿದ್ದಾರೆ. ನೀವು ಯಾವುದೇ ರೂಪದಲ್ಲಿ ದೇವಿಯನ್ನು ಆರಾಧನೆ ಮಾಡಬಹುದು ಅಂತ ಹೇಳಿ. ಜಲರೂಪದಲ್ಲಿ ಆರಾಧನೆ ಮಾಡುತ್ತೀರಾದರೆ ಜಲದುರ್ಗೆಯಾಗಿ, ವೃಕ್ಷ ರೂಪದಲ್ಲಿ ಆರಾಧನೆ ಮಾಡುತ್ತೀರಾದರೆ ವನದುರ್ಗೆಯಾಗಿ, ಹೀಗೆ ಹಲವು ರೂಪದಲ್ಲಿ ದೇವಿಯನ್ನು ನೀವು ಧ್ಯಾನಿಸಬಹುದು, ಅವಳನ್ನು ಆರಾಧಿಸಬಹುದು ಎಂಬುದಾಗಿ ಹೇಳಿದ್ದಾರೆ. ಅನಾಥಸ್ಯ ದೀನಸ್ಯ ತೃಷ್ಣಾತುರಸ್ಯ ಭಯಾರ್ತಸ್ಯ ಭೀತಸ್ಯ ಬದ್ಧಸ್ಯ ಜಂತೋಃ ತ್ವಮೇಕ ಗತಿರ್ದೇವಿ ನಿಸ್ತರಾಧಾತ್ರಿ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ಎಂಬುದಾಗಿ ಅವಳನ್ನು ಸ್ತುತಿಸ್ತಾಳೆ. ಅಂದರೆ ಅನಾಥರಿಗೆ, ದೀನರಿಗೆ, ಈ ಭವಬಂಧನಗಳಿಂದ ದಾಟಲಿಕ್ಕೆ ಯಾರು ಉತ್ಸುಕರಾಗಿದ್ದಾರೋ ಅವರಿಗೆ, ಈ ಸಂಸಾರವೆಂಬ ಸಾಗರದಲ್ಲಿ ಯಾರು ಸಿಲುಕಿಕೊಂಡಿದ್ದಾರೋ ಅಂಥವರನ್ನು ನಾವೇ ಆಗಿ ಬಂದು ಕಾಪಾಡುವವಳು ಆ ಸಿದ್ಧಿದಾತ್ರಿ, ಆ ಜಗನ್ಮಂಗಲ ಸ್ವರೂಪಿಣಿಯಾದಂತಹ ತಾಯಿ. ಇನ್ನು ಕೆಲವು ಜನಪದ ಕಥೆಗಳಲ್ಲಿ ನಾವು ಕೇಳ್ತೇವೆ, ಶಿವನಿಗೆ ಸಮಸ್ತ ಸಿದ್ಧಿಗಳನ್ನು ನೀಡಿದವಳು ಆ ಸಿದ್ಧಿದಾತ್ರಿ ತಾಯಿ ಎಂಬುದಾಗಿ. ಹಾಗೆಯೇ ಶಿವನ ಅರ್ಧಾಂಗಿ, ಅಂದರೆ ಶಿವನು ಅರ್ಧ ಸ್ತ್ರೀ ರೂಪವನ್ನು ಧರಿಸಿದಾಗ ಶಿವನ ಅರ್ಧಾಂಗಿಯಾಗಿರುವವಳು ಈ ಸಿದ್ಧಿದಾತ್ರಿ ತಾಯಿ ಎಂಬುದಾಗಿಯೂ ಕೆಲವೊಂದಷ್ಟು ಜನಪದ ಕಥೆಗಳಲ್ಲಿ ನಾವು ಕೇಳ್ತೇವೆ. ಹಾಗೆಯೇ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಶಕ್ತಿಯ ಅಗತ್ಯತೆ ಬೇಕಾದಾಗ ಆ ಶಕ್ತಿಯನ್ನು ಧ್ಯಾನಿಸಿದಾಗ ಆ ಜಗನ್ಮಂಗಲ ಸ್ವರೂಪಿಣಿಯಾದಂತಹ ಆದಿಪರಾಶಕ್ತಿಯು ಈ ಸಿದ್ಧಿದಾತ್ರಿ ರೂಪದಲ್ಲಿ ಆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಕಾಣಿಸಿಕೊಂಡಳು ಎಂಬುದಾಗಿಯೂ ಕೆಲವೊಂದಷ್ಟು ಪ್ರಾಂತ್ಯದ ಜನಪದ ದಂತಕಥೆಗಳಾಗಿ ಈಗ ಇವೆ, ನಮಗೆ ಕೇಳಲಿಕ್ಕೆ ಸಿಗ್ತದೆ. ಇನ್ನು ಈ ತಾಯಿಯ ರೂಪವನ್ನು ಧ್ಯಾನಿಸುವುದರಿಂದ ನಮಗೇನು ಲಾಭ ಅಂತ ಕೇಳಿದರೆ, ವಿಶೇಷವಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಏನು ಚತುರು ಪುರುಷಾರ್ಥಗಳಿವೆ, ಇದರಲ್ಲಿ ವಿಶೇಷವಾಗಿ ನಾವು ಸಾಧನೆಯನ್ನು ಮಾಡುತ್ತೇವೆ. ಅಂದರೆ ನಾವು ಧರ್ಮ ಮಾರ್ಗದಲ್ಲಿ ನಡೆಯುವಂತಾಗ್ತದೆ. ಹೇಗೆ ಅಂತ ಕೇಳಿದರೆ, ನಾವು ನವರಾತ್ರಿಯ ಈ ಪರ್ವದಲ್ಲಿ ವಿಶೇಷವಾಗಿ ಧರ್ಮದ ಈ ಆಚರಣೆ ಮಾಡುವುದರ ಮೂಲಕ ಆ ಮಂತ್ರವನ್ನು, ಆ ಷೋಡಶೋಪಚಾರ ಪೂಜೆಯನ್ನು ಮಾಡುವುದರೊಂದಿಗೆ ನಾವು ಪೂಜೆಗೆ ಕುಳಿತುಕೊಳ್ಳುವಾಗ ಯಾವ ವಸ್ತ್ರವನ್ನು ಧರಿಸುತ್ತೇವೆ ಅದರಿಂದ ಆ ವಸ್ತ್ರ ಧರಿಸುವಂತಹ ಮೌಲ್ಯ, ಹಾಗೆ ನಾವು ಅಲ್ಲಿ ಮಾತನಾಡುವಾಗ, ಅಲ್ಲಿ ಸಂಭಾಷಣೆ ನಡೆಸುವಂತಹ ಮಾತಿನಲ್ಲಿ ಯಾವ ರೀತಿಯಲ್ಲಿ ನಾವು ಮಾತನಾಡುತ್ತೇವೆ, ಅಂದರೆ ಯಾವುದೇ ಕೆಟ್ಟ ರೀತಿಯಲ್ಲಿ ಮಾತನಾಡದೆ ಒಳ್ಳೆಯ ರೀತಿಯಲ್ಲಿ ಮಾತನಾಡುವಾಗ ಆ ಮಾತಿನ
ಹಾಗೆ ಆ ಜೀವನದ ಮೌಲ್ಯಗಳೇನಿವೆ ಅದು ಇದರಲ್ಲಿ ಲಭಿಸ್ತದೆ ಎಂಬುದು. ಹಾಗೆ ವಿಶೇಷವಾಗಿ ದುರ್ಗೆಯ ಆರಾಧನೆಯನ್ನು ದುರ್ಗೆ ಮತ್ತು ವಿನಾಯಕನ ಕಲವು ದುರ್ಗಾ ವಿನಾಯಕವು ಎಂಬುದಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ಈ ದುರ್ಗೆಯ ಆರಾಧನೆಯನ್ನು ಹೇಳಿದ್ದಾರೆ. ದುರ್ಗೆಯ ಆರಾಧನೆ ಮಾಡುವುದರಿಂದ ವಿಶೇಷವಾಗಿ ಕಲಿಯುಗದಲ್ಲಿ ಶೀಘ್ರವಾಗಿ ಫಲ ಸಿಗುತ್ತದೆ, ವಿನಾಯಕನ ಆರಾಧನೆ ಮಾಡುವುದರೊಂದಿಗೆ ಶೀಘ್ರವಾಗಿ ಫಲ ಸಿಗುತ್ತದೆ ಎಂಬುದಾಗಿ ಶಾಸ್ತ್ರಕಾರರು ನಮ್ಮ ಹಿರಿಯರು ಹೇಳ್ತಾರೆ. ಇಂತಹ ಈ ದುರ್ಗೆಯ ಆರಾಧನೆಯನ್ನು ನಾವು ಮಾಡೋಣ, ಇಂತಹ ಈ ದುರ್ಗೆಯ ಆರಾಧನೆಯಲ್ಲಿ ನಾವು ತೊಡಗಿಸಿಕೊಳ್ಳೋಣ ಅಂತ ಹೇಳ್ತಾ, ಹಾಗೆ ವಿಶೇಷವಾಗಿ ಸಿದ್ಧಿದಾತ್ರಿಯ ರೂಪ ಅಂತ ಹೇಳುವಾಗ ನಮಗೆ ಅವಳು ಸಾತ್ವಿಕ ರೂಪಲಾಗಿ ಸಿದ್ಧಿದಾತ್ರಿ ಕಾಣಿಸ್ತಾಳೆ. ಎಲ್ಲರಿಗೂ ತನ್ನನ್ನು ನಂಬಿ ಬಂದಂತಹ ಎಲ್ಲರಿಗೂ, ತನ್ನನ್ನು ಆರಾಧಿಸುವ ಎಲ್ಲರಿಗೂ ಫಲವನ್ನು ನೀಡುವ ಮೂಲಕ ಸಾತ್ವಿಕ ಸ್ವರೂಪಲಾದಂತಹ ದೇವಿಯು ಈ ಹಿಂದೆ 9 ಅವತಾರಗಳಲ್ಲಿ ಅತಿ ಉಗ್ರ ರೂಪವಾಗಿ ಕಾಣಿಸಿಕೊಂಡಿದ್ದಾರೆ. ಅಂತಹ ಉಗ್ರ ರೂಪದಲ್ಲಿ ಕಾಣಿಸಿಕೊಂಡಂತಹ ತಾಯಿಯು ಅಲ್ಲಿ ಉಗ್ರ ರೂಪದಲ್ಲಿ ಅಸುರರನ್ನು ಸಂಹಾರ ಮಾಡಿದಂತಹ ತಾಯಿಯೇ ಇಲ್ಲಿ ಸಿದ್ಧಿದಾತ್ರಿ ರೂಪದಲ್ಲಿ ಅದೇ ಅಸುರರು ಶರಣಾಗತಿಯಾಗಿ ತನ್ನ ಅಸುರತ್ವವನ್ನು ಬಿಟ್ಟು ತನ್ನಲ್ಲಿ ಶರಣಾಗತಿಯಾಗಿ ತನ್ನಲ್ಲಿ ತದೇಕ ಚಿತ್ತದಿಂದ ಬೇಡಿದಾಗ ಅವಳಿಗೆ ಸಿದ್ಧಿಯನ್ನು ಕರುಣಿಸುತ್ತೇವೆ ಎಂಬುದಾಗಿ ನಾವು ಮೊದಲು ಹೇಳಿದಂತಹ ಸಿದ್ಧಗಂಧರ್ವ ಯಕ್ಷಾದಿ ಅಸುರೈರಪಿ ಅಮರೈರಪಿ ಸೇವ್ಯಮಾನ ಸದಾ ಭೂಯಾತ್ ಸಿದ್ಧಿದಾ ಸಿದ್ಧಿ ಸಾಧನಾನಿ ಎಂಬುದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇಂತಹ ಈ ತಾಯಿಯ ಆರಾಧನೆ ಮಾಡೋಣ. ಇದರಿಂದ ನಮ್ಮಲ್ಲಿ ಧರ್ಮ ಜಾಗೃತಿಯಾಗಲಿ, ಇದರಿಂದ ನಮ್ಮಲ್ಲಿ ಮೌಲ್ಯಯುತಗಳು ನಮ್ಮಲ್ಲಿ ಮೌಲ್ಯಯುತ ತುಂಬಲಿ ಅಂತ ಹೇಳ್ತಾ, ಇನ್ನು ಈ ತಾಯಿಯ ಒಂದು ಸಣ್ಣ ಶುಂಭನಿಶುಂಭರ ಒಂದು ಸಣ್ಣ ಘಟನೆಯನ್ನು ಹೇಳಿ ಮುಗಿಸ್ತೇನೆ. ಯಾಕೆಂದು ಹೇಳಿದರೆ ತಾಯಿಯ ವರ್ಣ ಹೇಳುವಾಗ ಸಹಸ್ರ ಮಿಂಚಿನ ಬಣ್ಣ ಅಂತ ಹೇಳ್ತಾರೆ. ಅಂತಹ ಸಹಸ್ರ ಮಿಂಚಿನ ಬಣ್ಣ ಅಂದರೆ ಆ ದೀಪಕ್ಕೆ ಹೇಗೆ ಹುಳಗಳು ಬಂದು ಆವರಿಸ್ತಾವೋ ಹಾಗೆಯೇ ಶುಂಭನಿಶುಂಭಾದಿ ಸಹಸ್ರಾರು ರಾಕ್ಷಸರು ಬಂದು ಆ ದೇವಿಯ ಮೇಲೆ ಎಲ್ಲ ದಿಕ್ಕುಗಳಿಂದ ಆಕ್ರಮಿಸಿದಾಗ ಆ ತಾಯಿ ಹೇಗೆ ಆ ದೀಪ ಉರಿದು ಆ ದೀಪದ ಮೇಲೆ ಬಂದಂತಹ ಹುಳಗಳು ನಾಶವಾಗ್ತಾವೋ ಹಾಗೆ ತನ್ನ ಅಪರಿಮಿತವಾದಂತಹ ಸೌಂದರ್ಯದಿಂದ ಆ ರಾಕ್ಷಸರನ್ನು ಅಲ್ಲಿಗೆ ಆಕರ್ಷಿಸಿ ಅಂತಹ ಜಗತ್ತಿಗೆ ಅಮಂಗಲವನ್ನುಂಟು ಅಂತಹ ರಾಕ್ಷಸರನ್ನು ಸಂಹಾರ ಮಾಡಿ ಜಗತ್ತಿಗೆ ಸನ್ಮಂಗಲವನ್ನು ಉಂಟು ಮಾಡ್ತಾಳೆ. ಯಾವಾಗ ಅಂತಹ ಅಸುರ ಶಕ್ತಿಗಳು ಭೂಮಿಯ ಮೇಲೆ ಬಂದು ತನ್ನ ಆಧಿಪತ್ಯವನ್ನು ಸಾಧಿಸಲಿಕ್ಕೆ, ಸೃಷ್ಟ ಜನರ ಮೇಲೆ ಆಧಿಪತ್ಯವನ್ನು ಸಾಧಿಸಿ ಸರ್ವವನ್ನು ನಾಶ ಮಾಡಲಿಕ್ಕೆ ನೋಡ್ತದೋ, ಸೃಷ್ಟಿಯ ಅಸಮತೋಲನಕ್ಕೆ ಕಾರಣವಾಗ್ತದೋ, ಆಗ ಆ ತಾಯಿ ಒಂದಲ್ಲ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಯ್ದಿದ್ದಾಳೆ ಎಂಬುದಕ್ಕೆ ಈ ನವರಾತ್ರಿಯ ನವರೂಪಗಳು ನಮಗೆ ನಿದರ್ಶನವಾಗಿ ಕಾಣಲಿಕ್ಕೆ ಸಿಗ್ತದೆ. ಅಂದರೆ ಆ ಶಂಖ ಚಕ್ರ ಗದಾ ಪದ್ಮವನ್ನು ಹಿಡಿದಂತಹ ಆ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಓಂ ನಮೋ ಸಿದ್ಧಿದಾತ್ರಿ ನಮಃ ಎಂಬುದಾಗಿ ಮಂತ್ರವನ್ನು ಜಪಿಸುತ್ತಾ ಸಿದ್ಧಿಗಳನ್ನು ಪಡೆಯುವಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಖಂಡಿತವಾಗಿಯೂ ಆ ರೂಪವನ್ನು ಧ್ಯಾನಿಸಿ ನಾವು ತದೇಕ ಚಿತ್ತದಿಂದ ಆ ದೇವಿಯಲ್ಲಿ ಆ ದಿನ ಶರಣಾಗಿ ಅವಳನ್ನು ಮನಸ್ಸ ಆರಾಧಿಸಿದ್ದೇವೆ ಅಂತಾದರೆ ಎಂಥವರಿಗಾದರೂ ಸಿದ್ಧಿ ಸಿಗುತ್ತದೆ ಎಂಬುದಾಗಿ. ಹಾಗೆಯೇ ನಾವು ಇಷ್ಟು ದಿನಗಳ ಕಾಲ ಈ ಕಥೆಯನ್ನು, ಈ ದೇವಿಯ ಸ್ವರೂಪವನ್ನು, ಈ ದೇವಿಯ ರೂಪವನ್ನು ಶ್ರವಣ ಮಾಡುತ್ತಾ ಬಂದಿದ್ದೇವೆ, ಕೇಳುತ್ತಾ ಬಂದಿದ್ದೇವೆ. ಇದರಿಂದ ಏನು ಫಲ ಅಂತ ಕೇಳಿದರೆ, ಸಪ್ತಶತಿಯ ಆ ಜಗನ್ಮಂಗಲ ಸ್ವರೂಪಿಣಿಯ ಆ ಚರಿತ್ರೆಯನ್ನು ಹೇಳುವಂತಹ ಮಾರ್ಕಂಡೇಯರು ರಚಿಸಿದಂತಹ ಮಹಾಗ್ರಂಥ ಸಪ್ತಶತಿಯಲ್ಲಿ ಹೇಳಿರುವ ಹಾಗೆ, ಸುರಥ ಎಂಬ ರಾಜನು ಅವನು ಒಳ್ಳೆಯ ರೀತಿಯಲ್ಲಿ ಪ್ರಜೆಗಳನ್ನು ತನ್ನ ರಾಜ್ಯವನ್ನು ಆಳ್ವಿಕೆ ಮಾಡಿಕೊಂಡು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಣುತ್ತಿದ್ದಂತಹ ಸುರಥ ಮಹಾರಾಜ ತನ್ನ ಮಂತ್ರಿಗಳಿಂದಲೇ ಮೋಸಕ್ಕೊಳಗಾಗಿ ತನ್ನ ರಾಜ್ಯದಿಂದ ಹೊರದಬ್ಬಲ್ಪಡುತ್ತಾನೆ. ಹಾಗೆಯೇ ಇನ್ನೊಂದು ಬದಿಯಲ್ಲಿ ಸಮಾಧಿ ಎಂಬ ವೈಶ್ಯನು ಹುಟ್ಟುತ್ತಲೇ ಧನಿಕನಾಗಿ ಹುಟ್ಟಿದ್ದರೂ ಕೂಡ ತನ್ನ ಜೀವನ ಪರ್ಯಂತ ಅವನು ತನ್ನ ಹೆಂಡತಿ ಮಕ್ಕಳ ಅವರನ್ನು ಪೋಷಿಸುವುದರಲ್ಲಿ ತನ್ನ ಜೀವನವನ್ನು ಕಳೀತಾನೆ. ಅಂತಹ ಸಮಾಧಿಯು ಹೆಂಡತಿ ಮಕ್ಕಳಿಂದಲೇ ಮನೆಯಿಂದ ಹೊರದಬ್ಬಲ್ಪಡುತ್ತಾನೆ. ಅವರಿಬ್ಬರು ಕಾಡಿನಲ್ಲಿ ಒಂದಾದಂತಹ ಸಂದರ್ಭದಲ್ಲಿ ಒಂದಾದಗಳು ಆ ರಾಜ ಮತ್ತು ಆ ಸಮಾಧಿಯು ಒಂದಾದಾಗ ಅಲ್ಲಿಯೂ ಅವರಿಗೆ ರಾಜನಿಗೆ ತನ್ನ ರಾಜ್ಯದ ಚಿಂತೆ, ತನ್ನ ಮಂತ್ರಿಗಳ ಚಿಂತೆ ಬರುತ್ತದೆ. ಆ ಸಮಾಧಿಗೆ
ತನ್ನ ಹೆಂಡತಿ ಮಕ್ಕಳ ಚಿಂತೆ ಬರ್ತದೆ. ತಮ್ಮನ್ನು ಹೊರಗಾಗಲ್ಪಟ್ಟರು, ಅವರಿಂದ ನಾವು ಮೋಸಕ್ಕೊಳಗಾಗಲ್ಪಟ್ಟರು, ಅವರಿಂದ ನಮಗೆ ಕಷ್ಟ ಬಂದರೂ ನಮಗೆ ಮತ್ತೆ ಅವರದ್ದೇ ಚಿಂತೆ ಯಾಕೆ ಬರ್ತದೆ ಅಂತ ಹೇಳಿ ಅವರಲ್ಲಿ ಜಿಜ್ಞಾಸೆ ಉಂಟಾದಾಗ ಅಲ್ಲೇ ಸಮೀಪದಲ್ಲಿದ್ದಂತಹ ಋಷಿಯ ಬಳಿ ಹೋಗಿ ಅವರು ಇದಕ್ಕೆ ಇದು ಯಾಕೆ ಹೀಗಾಗ್ತದೆ, ಇದಕ್ಕೆ ಏನು ಪರಿಹಾರ ಅಂತ ಕೇಳಿದಾಗ ಆ ಋಷಿ ಆ ತಾಯಿಯ ಜಗನ್ಮಂಗಲ ಸ್ವರೂಪಿಣಿಯ ಸಂಪೂರ್ಣ ಚರಿತ್ರೆಯನ್ನು ಹೇಳ್ತಾರೆ. ಪ್ರತಿಯೊಂದು ರೂಪದ, ಪ್ರತಿಯೊಂದು ಶಕ್ತಿಯ, ಪ್ರತಿಯೊಂದು ಕಥೆಯನ್ನು ಹೇಳ್ತಾರೆ. ಅಂತಹ ಕಥೆಯನ್ನು ಕೇಳಿದಂತಹ ಆ ಸುರಥ ಮಹಾರಾಜ ಮತ್ತು ಆ ಸಮಾಧಿಯು ತಾನು ಮತ್ತೆ ರಾಜ್ಯವನ್ನು ಪಡಿಬೇಕು, ಮತ್ತೆ ಪ್ರಜಾಪರಿಪಾಲನವನ್ನು ಮಾಡಬೇಕು ಅಂತ ಹೇಳಿ ಕಾಮನೆಯಲ್ಲಿ ಹೋದಂತಹ ಆ ಸುರಥ ಮಹಾರಾಜನು ಆ ಕಥೆಯನ್ನು, ಆ ದೇವಿಯ ಜಗನ್ಮಂಗಲ ಸ್ವರೂಪಿಣಿಯ ಆ ರೂಪದ ಕಥೆಯನ್ನು ಕೇಳಿದ ಮಾತ್ರದಲ್ಲಿ ಅವನು ಮುಂದೆ ಒಂದು ಮನ್ವಂತರಗಳ ಕಾಲ ದೀರ್ಘವಾಗಿ ಆ ರಾಜ್ಯವನ್ನು ಆಳ್ತಾನೆ. ಹಾಗೆಯೇ ಏನು ಕಾಮನೆ ಇಲ್ಲದೆ ಹೋದಂತಹ ಸಮಾಧಿ ಎಂಬ ವೈಶ್ಯನು ತನಗೆ ಬೇಕಾದಂತಹ ಮೋಕ್ಷದ ಸ್ಥಿತಿಯನ್ನು ಪಡಿತಾನೆ ಎಂಬುದಾಗಿ ಸಪ್ತಶತಿಯಲ್ಲಿ ನಾವು ಕಾಣಬಹುದು. ಇಂತಹ ಆ ತಾಯಿಯ ದಿವ್ಯ ರೂಪವನ್ನು ನಾವೆಲ್ಲ ಆರಾಧಿಸೋಣ ಅಂತ ಹೇಳ್ತಾ, ಆ ತಾಯಿ ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಒಳಿತನ್ನು ಮಾಡ್ತಾಳೆ. ಈ ಸಪ್ತಶತಿಯಲ್ಲಿ ಬರುವಂತಹ ಪುಲಿನ ಆಗಲಿ, ಇನ್ನು ದುಂಬಿಯ ರೂಪವಾಗಲಿ, ಇದೆಲ್ಲ ನಮ್ಮ ಆಸುಪಾಸಿನಲ್ಲಿ ಈಗ ನಮಗೆ ಈಗಲೂ ಕಾಣಲಿಕ್ಕೆ ಸಿಗ್ತದೆ. ಪೊಳಲಿಯಂತಹ ಪುಣ್ಯಕ್ಷೇತ್ರದಲ್ಲಿ ಈಗಲೂ ಸುರಥ ಮಹಾರಾಜನಿಂದ ನಿರ್ಮಿಸಲ್ಪಟ್ಟ ಆ ಮನ್ಮಯ ಮೂರ್ತಿ ಅಂತ ಹೇಳಿ ನಾವು ಈಗಲೂ ಹೋದರೆ ಅಂತ ಆ ಪೊಳಲಿಯ ಸುಂದರ ಪರಿಸರದಲ್ಲಿ ಈಗಲೂ ನಮಗೆ ಆ ತಾಯಿಯ ಮೃಣ್ಮಯ ಮೂರ್ತಿ ನಮ್ಮ ಕಣ್ಣೆದುರಿಗೆ ಗೋಚಿಸ್ತದೆ. ಇನ್ನು ಈ ಸಿದ್ಧಿದಾತ್ರಿಯ ವಿಶೇಷ ಆರಾಧನೆಯನ್ನು ಮಾಡೋದ್ರಿಂದ ಸಿದ್ಧಿ ದೊರೆಯುತ್ತದೆ. ಯಾವ ರೀತಿಯಾಗಿ ಅಂತ ಹೇಳಿದರೆ, ನಾವು ಮೊದಲೇ ಹೇಳಿದಾಗೆ ಅಸುರರಿಗೆ ಹೇಗೆ ಸಿದ್ಧಿ ಸಿಗ್ತದೆ? ಅವರು ದೇವಿಯನ್ನು ವಿರೋಧಿಸಿದವರಲ್ವೇ? ಅವರು ಮತ್ತೆ ಸಿದ್ಧಿಯನ್ನು ಪಡೆದು ದೇವರ ಮೇಲೆ ದಾಳಿ ಮಾಡಿದರೆ, ಸೃಷ್ಟರಿಗೆ ಕೆಟ್ಟದನ್ನು ಬಯಸಿದರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಹಾಗೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ, ಯಾವಾಗ ನಾವು ತದೇಕ ಚಿತ್ತದಿಂದ ಏಕಧ್ಯಾನವಾಗಿ ಆ ದೇವಿಯನ್ನು, ಜಗನ್ಮಂಗಲ ಸ್ವರೂಪಿಣಿಯನ್ನು ಆರಾಧಿಸ್ತೇವೋ ಆಗ ತಮ್ಮಲ್ಲಿದ್ದಂತಹ ದುಷ್ಟತನವು ಎಲ್ಲ ನಮಗೆ ಅರಿಯದಂತೆ ದೂರವಾಗ್ತದೆ. ಅಂತಹ ದುಷ್ಟತನ ದೂರವಾಗುವುದರಿಂದ ಆ ಸಿದ್ಧಿದಾತ್ರಿಯ ವಿಶೇಷ ಸೃಷ್ಟತನವೆಂಬ ಸಿದ್ಧಿಯು ನಮಗೆ ಸಿಗುತ್ತದೆ. ಈ ಪುಣ್ಯ ಕಾಲದಲ್ಲಿ ಪ್ರಕೃತಿ ಸ್ವರೂಪರಾದಂತಹ ದೇವಿಯನ್ನು ನಾವು ಧ್ಯಾನಿಸೋಣ. ಆ ಪ್ರಕೃತಿ ಸ್ವರೂಪರಾದಂತಹ ಈಗ ಪ್ರವಾಹಾದಿಗಳು ಜಾಸ್ತಿ ಆಗ್ತಾ ಇವೆ. ಅದರಿಂದ ಈ ಏನು ಅಹಿತಕರ ಘಟನೆಗಳಿವೆ ಇದು ಆಗದಂತೆ ಈ ಪ್ರವಾಹ ಆಗಿರ್ಬೋದು, ಗಾಳಿ ಮಳೆಯಾಗಿರ್ಬೋದು, ಅಕಾಲದಲ್ಲಿ ಮಳೆಯಾಗಿರ್ಬೋದು, ಇಂತಹದ್ದು ಆಗದೇ ಇರಲಿಕ್ಕೋಸ್ಕರ ಈ ಪ್ರಕೃತಿಯಲ್ಲಂತಹ ಆ ಸೂಕ್ಷ್ಮ ಸ್ವರೂಪವಾದಂತಹ ದೇವಿಯನ್ನು ನಾವು ಆರಾಧಿಸೋಣ. ನಮ್ಮ ಹಿರಿಯರು ಹೇಳಿದ ಹಾಗೆ ಯಾ ದೇವಿ ಸರ್ವಭೂತೇಶು ಎಂಬ ಹಾಗೆ, ಅಂದರೆ ಎಲ್ಲ ಜೀವತತ್ವಗಳಲ್ಲಿಯೂ ಆ ತಾಯಿ ಒಂದಲ್ಲ ಒಂದು ರೂಪದಲ್ಲಿ ಇದ್ದಾಳೆ. ಶಾಂತಿ ರೂಪದಲ್ಲಿ ಆಗಿರ್ಬೋದು, ಇನ್ನು ಹೀಗೆ ಹಲವು ರೂಪದಲ್ಲಿ ಆ ತಾಯಿ ಒಂದಲ್ಲ ಒಂದು ರೂಪದಲ್ಲಿ ಪ್ರತಿ ಜೀವತತ್ವದಲ್ಲಿದ್ದಾರೆ. ಆ ನಮ್ಮೊಳಗಿರುವ ಆ ತಾಯಿಯ ಚೈತನ್ಯ ಸ್ವರೂಪವನ್ನು ಜಾಗೃತಗೊಳಿಸೋಣ. ಈ 9 ದಿನಗಳ ಕಾಲ ವಿಶೇಷವಾಗಿ ದೇವಿ ಆರಾಧನೆ ಮಾಡಿಕೊಂಡು ಬಂದಿದ್ದೀರಿ. ಆ ದೇವಿಯ ಆರಾಧನೆ ಮಾಡಿದ ಪುಣ್ಯದ ಫಲದಿಂದ ಎಲ್ಲರಿಗೂ ಸನ್ಮಂಗಲ ಉಂಟಾಗಲಿ. ಆ ಜಗನ್ಮಂಗಲ ಸ್ವರೂಪಿಣಿ ಮೌಲ್ಯಯುತ ಜೀವನವನ್ನು ನಡೆಸುವ ಹಾಗೆ ನಮಗೆಲ್ಲರಿಗೂ ಆಶೀರ್ವಾದಿಸಲಿ. ಕನಿಷ್ಠ ಪಕ್ಷ ನಾವು ಧಾರ್ಮಿಕತೆಯ ಸಿದ್ಧಿಯನ್ನಾದರೂ ಪಡೆಯುವಲ್ಲಿ ಯಶಸ್ವಿಯಾಗೋಣ ಅಂತ ಹೇಳ್ತಾ, ಇನ್ನು ಆ ಸಿದ್ಧಿದಾತ್ರಿಯ 18 ಸಿದ್ಧಿಗಳನ್ನು ಅಂತ ಹೇಳಿದೆ. ಆ 18 ಸಿದ್ಧಿಗಳನ್ನು ಹೇಳಿ ಅದರಲ್ಲಿ ಕೆಲವೊಂದಷ್ಟು ಸಿದ್ಧಿಯನ್ನು ಅನಿಮ, ಮಹಿಮ, ಲಘಿಮಾದಿ 8 ತಿಳಿದೇ ಇದೆ. ಅದರಲ್ಲಿ ಇನ್ನೊಂದೆರಡು ಸರ್ವಕಾಮದವನ್ನು ಪಡೆದುಕೊಳ್ಳುವಂಥದ್ದು, ಹಾಗೆ ಸರ್ವಜ್ಞತ್ವವನ್ನು ಪಾಲಿಸುವಂಥದ್ದು, ದೂರಶ್ರವಣತ್ವ, ಪರಾಕಾಯ ಪ್ರವೇಶ, ವಾಕ್ಸಿದ್ಧಿ, ಕಲ್ಪವೃಕ್ಷತ್ವ ಅಂತ ಹೇಳಿದರೆ ನಮ್ಮ ಹತ್ರ ಯಾರು ಬಂದು ಏನೇ ಕೇಳಿದರೂ ಕೊಡುವಂತಹ ಒಂದು ಸಿದ್ಧಿ. ಹಾಗೆ ಸೃಷ್ಟಿ, ಸಂಹಾರಕರಣ ಸಾಮರ್ಥ್ಯ, ಅಮರತ್ವ, ಸರ್ವಜ್ಞಾಯತ್ವ, ಭಾವನಾ ಸಿದ್ಧಿ, ಹೀಗೆ ವಿಶೇಷವಾಗಿ 8 ಸಿದ್ಧಿಗಳಲ್ಲದೆ ಮತ್ತೆ 10 ಸಿದ್ಧಿಗಳನ್ನು ಬ್ರಹ್ಮವಿವರ್ತ ಪುರಾಣದ ಕೃಷ್ಣಕಾಂಡದಲ್ಲಿ ಹೇಳಿದ್ದಾರೆ. ಇಂತಹ ತಾಯಿಯ ಈ ಕಥೆಯನ್ನು 8 ದಿನಗಳ ಕಾಲ ನೀವೆಲ್ಲ ಏನು ವಿದ್ವಾಂಸರಿಂದ ಕೇಳಿದ್ದೀರಿ, 8 ದಿನಗಳ ನಿರಂತರ ಅದಕ್ಕಾಗಿ ಒಂದು ಸ್ವಲ್ಪ ಸಮಯವನ್ನು ಏನು ಬ್ಯುಸಿ ಅಂತ ಹೇಳ್ತೇವೆ, ಈ ಸಮಯದಲ್ಲೂ ನೀವು ಸಮಯವನ್ನು ತೆಗೆದಿಟ್ಟುಕೊಂಡು ಈ ಏನು ಶ್ರವಣ ಮಾಡಿದ್ದೀರಿ, ಇದರ ಪುಣ್ಯದಿಂದ ನಿಮಗೆಲ್ಲರಿಗೂ ಸನ್ಮಂಗಲ ಉಂಟಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.
ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ಕೆಲವು ಐಟಮ್ ಪೂರ ತಿಕ್ಕದನ್ ಮಗ, ಕೆಲವು ಐಟಮ್ ವಾಶ್ ವಾಪಡ್ ತಿಕ್ಕುನ್ ಮಗ. ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಉಡುಪಿ, ಮಂಗಳೂರು ಅಂಡ್ ಕುಂದಾಪುರ. Nuva by Mine from Malabar Gold and Diamonds. Shine out loud.